ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 1995ರಲ್ಲಿ ರಿಲೀಸ್ ಆಗಿದ್ದ ಟಾಯ್ ಸ್ಟೋರಿ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿ ಸ್ನೇಹಿತರೆ ಸಂಪೂರ್ಣವಾಗಿ ಕಂಪ್ಯೂಟರ್ ಅಲ್ಲಿ ಆನಿಮೇಟ್ ಮಾಡಿರೋ ಮೊದಲನೇ ಆನಿಮೇಟೆಡ್ ಮೂವಿ, ಮತ್ತೆ ಪಿಕ್ಸಾರ್ ಅನಿಮೇಷನ್ ಸ್ಟುಡಿಯೋಸ್ ನ ಮೊದಲನೇ ಮೂವಿ ಕೂಡ. ಈ ಮೂವಿಯ ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 8.3 ಔಟ್ ಆಫ್ 10 ರೇಟಿಂಗ್ ಇದೆ, ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 100% ರೇಟಿಂಗ್ ಇದೆ. ಅಂದ್ರೆ ಕ್ರಿಟಿಕ್ಸ್ ಈ ಮೂವಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಚೈಲ್ಡ್ಹುಡ್ ಅಲ್ಲಿ ನಮ್ಮಲ್ಲಿ ತುಂಬಾನೇ ಜನ ಈ ಮೂವಿನ ನೋಡೇ ಇರ್ತೀವಿ. ಇತ್ತೀಚೆಗೆ ಇಂಡಿಯಾಲ್ಲೂ ಕೂಡ ಹಾಲಿವುಡ್ ನ ಆನಿಮೇಟೆಡ್ ಮೂವೀಸ್ ಮತ್ತೆ ಜಪಾನ್ ನ ಆನಿಮೆ ಪಾಪ್ಯುಲರ್ ಆಗ್ತಾ ಇದೆ. ಚಿಕ್ಕವರಷ್ಟೇ ಅಲ್ಲ, ದೊಡ್ಡವರು ಕೂಡ ನೋಡೋಕೆ ಶುರು ಮಾಡಿದರೆ. ಆನಿಮೇಟೆಡ್ ಮೂವೀಸ್ ನ ಕಾನ್ಸೆಪ್ಟ್ ಕೂಡ ಎಲ್ಲಾ ವಯಸ್ಸಿನವ್ರಿಗೆ ತಲುಪೋ ಹಾಗೆ ಮಾಡ್ತಿದ್ದಾರೆ. ಈ ಟಾಯ್ ಸ್ಟೋರಿ ಮೂವಿ ನೋಡಿ ಆದ್ಮೇಲೆ ಸ್ನೇಹಿತರೆ ನಮ್ಮ ಹತ್ರ ಇದ್ದ ಟಾಯ್ಸ್ ಎಲ್ಲ ನೆನಪಾಗುತ್ತೆ. ಆ ರೀತಿ ಎಮೋಷನಲಿ ನಾವು ಕನೆಕ್ಟ್ ಆಗ್ತೀವಿ. ಈ ಮೂವಿ ಸೀರೀಸ್ ಸಕ್ಸಸ್ ಆಗೋದಕ್ಕೆ ಕಾರಣನೇ ಇದು. ಸೊ ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಆಂಡಿ ಅನ್ನೋ ಹುಡುಗ ತನ್ನ ಆಟಿಕೆಗಳ ಜೊತೆ ಆಟ ಆಡ್ತಾ ಇರೋದನ್ನ ತೋರಿಸ್ತಾರೆ. ಇವನು ತನ್ನ ಹತ್ರ ಇರೋ ಟಾಯ್ಸ್ ನ ಹಾಳು ಮಾಡ್ತಿರಲ್ಲ, ಒಂದು ಸ್ಟೋರಿ ಮಾಡ್ಕೊಂಡು ಆ ಸ್ಟೋರಿಯಲ್ಲಿ ಟಾಯ್ಸ್ ಎಲ್ಲ ಒಂದು ಕ್ಯಾರೆಕ್ಟರ್ ಅನ್ನೋ ಹಾಗೆ ಆಂಡಿನೇ ಡೈಲಾಗ್ ಹೇಳ್ಕೊಂಡು ಆಟ ಆಡ್ತಾ ಇದ್ದಾನೆ. ಇಷ್ಟು ಟಾಯ್ಸ್ ಅಲ್ಲಿ ಆಂಡಿಯ ಫೇವ್ರೆಟ್ ಯಾವುದು ಅಂದ್ರೆ ವುಡಿ ಅನ್ನೋ ಒಂದು ಟಾಯ್. ಬೇರೆ ಟಾಯ್ಸ್ ಜೊತೆ ಆಂಡಿ ಆಟ ಆಡ್ತಾ ಇರ್ತಾನೆ. ವುಡಿಯನ್ನ ಯಾವಾಗ್ಲೂ ತನ್ನ ಹತ್ರನೇ ಹಿಡ್ಕೊಂಡಿರ್ತಾನೆ. ಆಂಡಿಯ ಮನೆಯಲ್ಲಿ ಇವನ ತಂಗಿ ಮಾಲಿ ಮತ್ತೆ ಇವನ ಅಮ್ಮ ಇದ್ದಾರೆ. ಇವ್ರ ಅಪ್ಪ ಇವರ ಜೊತೆ ಇಲ್ಲ, ಇವ್ರ ಅಮ್ಮ ಮಾತ್ರ ಇರೋದು, ಅಂದ್ರೆ ಸಿಂಗಲ್ ಪೇರೆಂಟ್. ಸೊ ಇವತ್ತು ಆಂಡಿಯ ಬರ್ತ್ಡೇ ಪಾರ್ಟಿ ಇದೆ, ಆದ್ರೆ ಬರ್ತ್ಡೇ ಇರೋದು ಮುಂದಿನ ವಾರ ಈ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಿರೋದ್ರಿಂದ ಇಲ್ಲಿರೋ ಆಂಡಿಯ ಫ್ರೆಂಡ್ಸ್ಗೆ ಇವತ್ತೇ ಪಾರ್ಟಿ ಕೊಡೋಕೆ ಎಲ್ಲರನ್ನ ಇನ್ವೈಟ್ ಮಾಡಿದ್ದಾರೆ ಆಂಡಿ ಅವರ ಅಮ್ಮ. ಸೊ ಆಂಡಿಯ ಬರ್ತ್ಡೇ ಪಾರ್ಟಿ ಶುರು ಆಗೋಕ್ಕೂ ಮುಂಚೆ ಆಂಡಿ ವುಡಿಯನ್ನ ತನ್ನ ರೂಮ್ ಅಲ್ಲಿ ಇಟ್ಟು ಹೋದಾಗ ವುಡಿ ಜೀವಂತವಾಗ್ತಾನೆ. ವುಡಿ ಅಷ್ಟೇ ಅಲ್ಲ ಸ್ನೇಹಿತರೆ, ಎಲ್ಲಾ ಟಾಯ್ಸ್ ಜೀವಂತವಾಗ್ತವೆ. ಈ ಮೂವಿಯ ಕಾನ್ಸೆಪ್ಟೇ ಇದು. ನಮ್ಮ ಆಟಿಕೆಗಳಿಗೆ ಜೀವ ಇದ್ರೆ ಏನೇನ್ ಮಾಡ್ಬೋದು ಅಂತ. ಓನರ್ನ ಮುಂದೆ ಈ ಟಾಯ್ಸ್ ಜೀವಂತವಾಗಿದ್ರು ಇಲ್ಲಲೇ ಇರೋ ಹಾಗೆ ಇರ್ತವೆ. ಕಾರಣ ಏನಂದ್ರೆ ಈ ಟಾಯ್ಸ್ಗೆ ಗೊತ್ತು ತಾವು ಆಟಿಕೆಗಳಾಗಿರೋದಕ್ಕೆ ಉದ್ದೇಶ ಏನು ಅಂತ. ಉದ್ದೇಶ ಏನು ಅಂದ್ರೆ ತಮ್ಮ ಓನರ್ನ ಖುಷಿ ಪಡಿಸೋದು. ವುಡಿ ಎಚ್ಚರಗೊಳ್ತಿದ್ದಂಗೆ ಸ್ಟಾಫ್ ಮೀಟಿಂಗ್ ನ ಕರೆದು ಎಲ್ಲಾ ಟಾಯ್ಸ್ ನ ಒಂದು ಜಾಗದಲ್ಲಿ ಸೇರಿಸಿ ಮೀಟಿಂಗ್ ಮಾಡ್ತಿದ್ದಾನೆ. ಯಾಕಂದ್ರೆ ಮುಂದಿನ ವಾರ ಮನೆ ಚೇಂಜ್ ಮಾಡ್ತಿರೋದ್ರಿಂದ ಎಲ್ಲಾ ಟಾಯ್ಸ್ ಸೇಫ್ ಆಗಿ ಬೇರೆ ಮನೆಗೆ ಶಿಫ್ಟ್ ಆಗ್ಬೇಕು, ಈ ಮನೆಯಲ್ಲಿ ಯಾವ್ದು ಉಳ್ಕೋಬಾರ್ದು ಅಂತ. ವುಡಿ ಹೇಳ್ತಾನೆ, ನೀವೆಲ್ಲರೂ ನಿಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಜೊತೆನೆ ಇರಿ, ಆಗ ಯಾರು ಇಲ್ಲೇ ಉಳ್ಕೊಳ್ಳೋದಿಲ್ಲ. ತಮ್ಮ ಪಾರ್ಟ್ನರ್ಸ್ ಜೊತೆ ಹೊಸ ಮನೆಗೆ ಬಂದಿದ್ದೀರಾ ಅಂತ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಟಾಪಿಕ್ ಇವರು ಚರ್ಚೆ ಮಾಡೋದೇನಂದ್ರೆ ಆಂಡಿಯ ಬರ್ತ್ಡೇ ಬಗ್ಗೆ. ಅವನ ಬರ್ತ್ಡೇ ಮುಂದಿನ ವಾರ ಇದ್ರು, ಈಗ್ಲೇ ಪಾರ್ಟಿ ಮಾಡ್ತಾ ಇದ್ದಾರೆ. ಅವನ ಫ್ರೆಂಡ್ಸ್ ಆಂಡಿಗೆ ಬೇರೆ ಟಾಯ್ಸ್ ನ ಏನಾದ್ರೂ ಗಿಫ್ಟ್ ಕೊಟ್ರೆ ಏನ್ ಕತೆ ಅಂತ ಮಾತಾಡ್ಕೊಂತ ಇದ್ದಾರೆ. ಯಾಕಂದ್ರೆ ಹೊಸದಾಗಿ ಬರೋ ಟಾಯ್ಸ್ ಇವರ ಜಾಗವನ್ನ ಎಲ್ಲಿ ತಗೊಂಡ್ಬಿಡ್ತಾವೋ ಅಂತ ಇವ್ರಿಗೆ ಭಯ. ವುಡಿ ಹೇಳ್ತಾನೆ, ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಕ್ಕಾಗಲ್ಲ, ಪ್ರತಿ ಕ್ರಿಸ್ಮಸ್ ಮತ್ತೆ ಬರ್ತ್ಡೇ ದಿನ ಇದೇ ಗೋಳಾಗೋಯ್ತು. ಏನೇ ಆದ್ರೂ ಆಂಡಿ ನಮ್ಮನ್ನ ಬಿಡಲ್ಲ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಆಂಡಿಯ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ತಗೊಂಡು ಮನೆಗೆ ಬರ್ತಾ ಇದ್ದಾರೆ. ಟಾಯ್ಸ್ಗೆಲ್ಲ ಟೆನ್ಷನ್ ಶುರು ಆಗಿದೆ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇಲ್ಲಿ ತುಂಬಾನೇ ಟಾಯ್ಸ್ ಇರೋದ್ರಿಂದ ಇಂಪಾರ್ಟೆಂಟ್ ಆಗಿರೋ ಟಾಯ್ಸ್ ನ ಹೆಸರೇನು ಅಂತ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಂಡಿಯ ಫೇವ್ರೆಟ್ ಟಾಯ್ ವುಡಿ. ನಮ್ಗೆ ವುಡಿಯ ಬಗ್ಗೆ ಆಗ್ಲೇ ಗೊತ್ತಾಗಿದೆ. ಎರಡನೇದು ಯಾವ್ದಂದ್ರೆ ರೆಕ್ಸ್ ಅನ್ನೋ ಒಂದು ಡೈನೋಸಾರ್. ಮೂರನೇದು ಮಿಸ್ಟರ್ ಪೊಟ್ಯಾಟೋ ಹೆಡ್. ಸ್ಲಿಂಕಿ ಅನ್ನೋ ಒಂದು ನಾಯಿಯ ರೀತಿ ಇರೋ ಟಾಯ್. ಹ್ಯಾಮ್ ಅನ್ನೋ ಒಂದು ಪಿಗ್ಗಿ ಬ್ಯಾಂಕ್. ಮತ್ತೆ ಬೋ ಪೀಪ್ ಅನ್ನೋ ಕುರಿಗಳನ್ನ ಕಾಯೋ ಒಬ್ಳು ಹುಡುಗಿ. ಸೊ ಈಗ ವುಡಿ ಬೇರೆ ಟಾಯ್ಸ್ ಗಳ ಟೆನ್ಷನ್ ಕಡಿಮೆ ಮಾಡೋಕೆ ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಕೆ ಅಂತ ಟಾಯ್ ಸೋಲ್ಜರ್ಸ್ ನ ಕಳಿಸ್ತಾನೆ, ಬೇಬಿ ಮಾನಿಟರ್ ನ ಕೊಟ್ಟು. ಈ ಬೇಬಿ ಮಾನಿಟರ್ ಇರೋದು ವಾಕಿ ಟಾಕಿ ತರ. ಗಿಫ್ಟ್ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡಿ ಅಲ್ಲಿಂದಾನೆ ಹೇಳೋಕೆ ಈಸಿ ಆಗುತ್ತೆ ಅಂತ. ಸೋಲ್ಜರ್ಸ್ ಎಲ್ಲ ಸೈಲೆಂಟ್ ಆಗಿ ಯಾರಿಗೂ ಕಾಣ್ದಂಗೆ ಬರ್ಬೇಕಾದ್ರೆ ಸಡನ್ ಆಗಿ ಡೋರ್ ಓಪನ್ ಮಾಡ್ಕೊಂಡು ಆಂಡಿ ಅವ್ರ ಅಮ್ಮ ಬಂದು ಒಬ್ಬ ಸೋಲ್ಜರ್ ನ ತುಳಿದು ಅಪ್ಪಚ್ಚಿ ಮಾಡ್ಬಿಡ್ತಾರೆ. ನನ್ನ ಬಿಟ್ಟು ಮುಂದೆ ಹೋಗಿ ಅಂತ ಈ ಸೋಲ್ಜರ್ ಹೇಳಿದ್ರು ಕೂಡ ಬೇರೆಯವರು ಕೇಳಲ್ಲ. ಒಬ್ಬ ಒಳ್ಳೆ ಸೋಲ್ಜರ್ ಇನ್ನೊಬ್ಬ ಸೋಲ್ಜರ್ ನ ಹಾಗೆ ಸಾಯೋದಕ್ಕೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಜೊತೆಗೆ ಕರ್ಕೊಂಡು ಹೊಡ್ತಾರೆ. ನಂತರ ಎಲ್ಲರೂ ಗಿಡದ ಪಾಟ್ ಒಳಗೆ ಬಚ್ಚಿಡ್ಕೊಂಡು ಆಂಡಿ ಗಿಫ್ಟ್ ಬಾಕ್ಸಸ್ ನ ಓಪನ್ ಮಾಡ್ತಿರೋದು ನೋಡ್ತಾ ಬೇಬಿ ಮಾನಿಟರ್ ಅಲ್ಲಿ ವುಡಿ ಮತ್ತೆ ಬೇರೆ ಟಾಯ್ಸ್ ಗೆ ಹೇಳ್ತಾ ಇದ್ದಾರೆ, ಆ ಗಿಫ್ಟ್ ಬಾಕ್ಸಸ್ ಅಲ್ಲಿ ಲಂಚ್ ಬಾಕ್ಸ್, ಬೆಡ್ಶೀಟ್ ಮತ್ತೆ ಒಂದು ಬೋರ್ಡ್ ಗೇಮ್ ಇದೆ. ಇದೇ ರೀತಿ ಇರೋ ವಸ್ತುಗಳು ಬಿಟ್ರೆ ಬೇರೆ ಟಾಯ್ಸ್ ಯಾವ್ದು ಇಲ್ಲ ಅಂತ ಸೋಲ್ಜರ್ಸ್ ಹೇಳ್ತಿದ್ದಂಗೆ ಎಲ್ಲರೂ ಫುಲ್ ಖುಷಿ ಆಗ್ತಾರೆ, ಮಿಸ್ಟರ್ ಪೊಟ್ಯಾಟೋ ಹೆಡ್ ನ ಬಿಟ್ಟು. ಯಾಕಂದ್ರೆ ಅವನಿಗೆ ಮಿಸ್ಸಸ್ ಪೊಟ್ಯಾಟೋ ಹೆಡ್ ಬೇಕು ಅಂತ ಆಸೆ ಪಡ್ತಾ ಇರ್ತಾನೆ. ಹೇಗೋ ಯಾವ ಟಾಯ್ಸು ಇಲ್ವಲ್ಲ ಅಂತ ಸಮಾಧಾನ ಆಗ್ತಿರ್ಬೇಕಾದ್ರೆ ಸೋಲ್ಜರ್ಸ್ ಮತ್ತೆ ಕಿರ್ಚ್ಕೊಂತ ಇದ್ದಾರೆ. ಆಂಡಿ ಅವರಮ್ಮ ಸರ್ಪ್ರೈಸ್ ಗಿಫ್ಟ್ ನ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನಿದೆ ಅಂತ ಕಾಣ್ತಿಲ್ಲ ಅಂತ. ಈ ಗಿಫ್ಟ್ ನ ನೋಡಿ ಆಂಡಿ ಅಷ್ಟೇ ಅಲ್ಲ ಇವನ ಫ್ರೆಂಡ್ಸ್ ಎಲ್ಲ ಕೂಡ ತುಂಬಾನೇ ಖುಷಿ ಆಗಿದ್ದಾರೆ. ಆಂಡಿ ಸದ್ಯಕ್ಕೆ ಪಾರ್ಟಿ ಮುಗಿಯೋವರೆಗೂ ಅದನ್ನ ರೂಮ್ ಅಲ್ಲಿ ಇಟ್ಟು ಬರೋಣ ಅಂತ ಹೊರಟಾಗ ಸೋಲ್ಜರ್ಸ್ ಎಲ್ಲರೂ ತಮ್ಮ ಪ್ಲೇಸ್ ಗೆ ವಾಪಸ್ ಹೋಗಿ ಆಂಡಿ ರೂಮ್ ಕಡೆನೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಂಡಿ ತನ್ನ ಗಿಫ್ಟ್ ಅನ್ನ ಬೆಡ್ ಮೇಲಿದ್ದ ವುಡಿಯನ್ನ ಕೆಳಗೆ ಬಿಸಾಕಿ ಅವನ ಜಾಗದಲ್ಲಿ ಇಟ್ಟು ಹೋಗ್ತಾನೆ.
ಇವನು ಹೋಗ್ತಿದ್ದಂಗೆ ಎಲ್ಲಾರು ಎದ್ದು ಬಂದು ಏನಪ್ಪ ಆ ಗಿಫ್ಟ್ ಅಂತ ನೋಡಿದ್ರೆ ಅದು ಬಜ್ ಲೈಟಿಯರ್ ಅನ್ನೋ ಒಂದು ಆಕ್ಷನ್ ಫಿಗರ್ ಅಂದ್ರೆ ಸ್ನೇಹಿತರೆ ಒಂದು ಮೂವಿ ಅಥವಾ ಟಿವಿ ಶೋನ ಫೇಮಸ್ ಕ್ಯಾರೆಕ್ಟರ್ ಅನ್ನ ಟಾಯ್ ಆಗಿ ಮಾಡಿರ್ತಾರೆ. ಸೊ ಇಲ್ಲಿ ಬಜ್ ನ ಪ್ರಾಬ್ಲಮ್ ಏನಂದ್ರೆ ಇವನು ಬಜ್ ಲೈಟಿಯರ್ ಟಾಯ್ ಎಲ್ಲ ನಿಜವಾದ ವ್ಯಕ್ತಿ ಅಂತ ಅನ್ಕೊಂಡಿದ್ದಾನೆ. ಯಾವ್ದೋ ವಿಚಿತ್ರವಾದ ಪ್ಲಾನೆಟ್ ಗೆ ಬಂದು ಲ್ಯಾಂಡ್ ಆಗಿದ್ದೀನಿ, ಯಾವ ಪ್ಲಾನೆಟ್ ಇದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಅವನ ಬಾಕ್ಸ್ ಕೂಡ ಸ್ಪೇಸ್ ಶಿಪ್ ನ ಶೇಪ್ ಅಲ್ಲಿ ಇರೋದ್ರಿಂದ ಅದು ನಿಜವಾದ ಸ್ಪೇಸ್ ಶಿಪ್ ಡ್ಯಾಮೇಜ್ ಆಗಿದೆ, ರೆಡಿ ಮಾಡ್ಕೊಂಡು ಭೂಮಿಗೆ ವಾಪಸ್ ಹೋಗ್ಬೇಕು ಅಂತ ತನಿಗೆ ತಾನೇ ಮಾತಾಡ್ಕೊಂತ ಇದ್ದಾನೆ. ಇಲ್ಲಿಗೆ ಈಗ ವುಡಿ ಬಂದು ತಾನು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಇವನನ್ನ ಕೂಡ ವೆಲ್ಕಮ್ ಮಾಡ್ತಾನೆ. ಬಸ್ ಬೇರೆ ಟಾಯ್ಸ್ ನ ಕೂಡ ಭೇಟಿಯಾಗಿ ಓ ಈ ಪ್ಲಾನೆಟ್ ಅಲ್ಲಿ ಎಲ್ಲ ವಿಚಿತ್ರವಾದ ಜೀವಿಗಳಿದಾವೆ ಅಂತ ಅನ್ಕೊಂಡು ತಾನ್ ಯಾರು ಅಂತ ಈಗ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ. ನನ್ನ ಹೆಸರು ಬಜ್ ಲೈಟಿಯರ್ ಅಂತ, ನಾನೊಬ್ಬ ಸ್ಪೇಸ್ ರೇಂಜರ್, ನಮ್ಮ ಗ್ಯಾಲಕ್ಸಿಯನ್ನ ನಾನು ಕಾಪಾಡ್ತೀನಿ, ರಕ್ಷಿಸ್ತೀನಿ. ಇಷ್ಟೆಲ್ಲ ನಮ್ಮ ಗ್ಯಾಲಕ್ಸಿಯನ್ನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿರೋ ದುಷ್ಟ ಜನರನ್ನ ನಾಶ ಮಾಡ್ತೀನಿ ಅಂತ ಹೇಳಿ ತನ್ನ ಸ್ಪೇಸ್ ಸೂಟ್ ಅಲ್ಲಿರೋ ಬೇರೆ ಬೇರೆ ಗ್ಯಾಜೆಟ್ಸ್ ನ ತೋರಿಸ್ತಾ ಇದ್ದಾನೆ. ಲೇಸರ್ ಲೈಟ್ ಇದೆ, ಹಾರಾಡೋದಕ್ಕೆ ವಿಂಗ್ಸ್ ಎಲ್ಲ ಇದೆ ಅಂತ. ವುಡಿ ಹೇಳ್ತಾನೆ ಸ್ವಲ್ಪ ಎಲ್ಲರೂ ಸಮಾಧಾನ ಮಾಡ್ಕೊಡ್ರಪ್ಪ, ಇವನು ಪ್ಲಾಸ್ಟಿಕ್ ಟಾಯ್ ಅಷ್ಟೇ, ಈ ವಿಂಗ್ಸ್ ಪ್ಲಾಸ್ಟಿಕ್ ತು, ಇದನ್ನ ಹಿಡ್ಕೊಂಡು ಹಾರೋಕ್ಕಾಗಲ್ಲ ಅಂದಾಗ ನಾನು ಟಾಯ್ ಅಲ್ಲ ನಿಜವಾದ ಸ್ಪೇಸ್ ರೇಂಜರ್ ಅಂತ ಎಷ್ಟ್ ಸಲ ಹೇಳೋದು, ಈಗ್ಲೇ ನಾನು ಹಾರ್ ತೋರಿಸ್ತೀನಿ, ಅದು ಕಣ್ಮುಚ್ಕೊಂಡು ಅಂತ ಹೇಳಿ ಬೆಡ್ ಮೇಲಿಂದ ಕೆಳಗೆ ಜಂಪ್ ಮಾಡ್ತಾನೆ. ಸೀದಾ ಕೆಳಗೆ ಒಂದು ಬಾಲ್ ಮೇಲೆ ಬಿದ್ದು ಬೌನ್ಸ್ ಆಗಿ ಮೇಲೆ ನೇತಾಕಿರೋ ಟಾಯ್ ಏರೋಪ್ಲೇನ್ ಗೆ ಸಿಗಾಕೊಂಡು ಒಂದೆರಡು ರೌಂಡ್ ಅಲ್ಲೇ ಹೊಡೆದು ಸುತ್ತಾಡ್ಕೊಂಡು ಬಂದು ವಾಪಸ್ ಬೆಡ್ ಮೇಲೆ ಲ್ಯಾಂಡ್ ಆಗ್ತಾನೆ. ವುಡಿ ಬಿಟ್ಟು ಬೇರೆ ಎಲ್ಲ ಟಾಯ್ಸ್ ಏನ್ ಸಖತ್ತಾಗಾರ್ದೆ ನಿಂತರ ಬೇರೆ ಯಾರು ಇಲ್ಲ ಅಂತ ಫುಲ್ ಇಂಪ್ರೆಸ್ ಆಗೋಗಿದ್ದಾರೆ. ವುಡಿ ಹೇಳ್ತಾನೆ ಇದನ್ನ ಹಾರಾಡೋದು ಅನ್ನಲ್ಲ, ಸ್ಟೈಲ್ ಆಗಿ ಆಯ್ಕೊಳ್ಳೋದು ಅಂತಾರೆ ಅಂತ. ಇವನೇನೇ ಹೇಳ್ತಿದ್ರು ಯಾರು ಇವನ್ ಕಡೆ ತಿರುಗೂ ನೋಡ್ತಿಲ್ಲ. ಬೋ ಪೀಪ್ ಅಂತೂ ನೀನೇ ನನ್ನ ಪಾರ್ಟ್ನರ್, ಬೇರೆ ಮನೆಗೆ ಹೋಗ್ಬೇಕಾದ್ರೆ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ವುಡಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ಯಾರೇ ಬರ್ಲಿ ಏನೇ ಆಗ್ಲಿ ಆಂಡಿಯ ಫೇವ್ರೆಟ್ ಟಾಯ್ ನಾನೇ ಅಂತ. ಆದ್ರೆ ಅದು ಆಗಲ್ಲ. ಆಂಡಿ ಯಾವಾಗ್ಲೂ ಬಜ್ ನ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದ್ದಾನೆ. ಇವನು ಇಮ್ಯಾಜಿನ್ ಮಾಡ್ಕೊಳ್ಳೋ ಎಲ್ಲಾ ಸ್ಟೋರಿಯಲ್ಲೂ ಇಲ್ಲಿವರೆಗೂ ವುಡಿನೇ ಹೀರೋ ಆಗಿರ್ತಿದ್ದ. ಆದ್ರೆ ಈಗ ವುಡಿಯ ಜಾಗದಲ್ಲಿ ಇರೋದು ಬಜ್ ನ ಕೈಯಲ್ಲಿ ಓಡಿಸ್ಕೊಳ್ಳೋ ವಿಲನ್ ಕ್ಯಾರೆಕ್ಟರ್ ಗೆ ವುಡಿನ ರಿಪ್ಲೇಸ್ ಮಾಡ್ಬಿಟ್ಟಿದ್ದಾನೆ ಆಂಡಿ. ಇದೊಂದು ಕಡಿಮೆ ಇತ್ತು ಅಂತ ಬಜ್ ನ ಚಿತ್ರ ಇರೋ ಬೆಡ್ಶೀಟ್ ನ ಕೂಡ ತಗೊಂಡ್ ಬಂದು ಹಾಕೊಂಡಿದ್ದಾನೆ. ಆಂಡಿ ರಾತ್ರಿ ಮಲಗಬೇಕಾದ್ರೆ ವುಡಿನ ಪಕ್ಕದಲ್ಲೇ ಹಿಡ್ಕೊಂಡು ಮಲಗ್ತಿದ್ದ. ಆದ್ರೆ ಈಗ ವುಡಿಯನ್ನ ಪೆಟ್ಟಿಗೆ ಒಳಗೆ ಬಿಸಾಕಿ ಬಜ್ ನ ಕೈಯಲ್ಲಿ ಹಿಡ್ಕೊಂಡು ಮಲಗಿದ್ದಾನೆ. ಈ ರೀತಿ ನಡೀತಾ ಇರೋದ್ರಿಂದ ವುಡಿ ಫುಲ್ ಉರ್ಕೊಂಡು ಬಜ್ ನ ದ್ವೇಷಿಸೋಕೆ ಶುರು ಮಾಡ್ತಾನೆ. ಇವನು ಉರ್ಕೊಂತಿರೋದು ಬೋ ಪೀಪ್ ನೋಡಿ ಹೇಳ್ತಾಳೆ ಬಜ್ ಹೊಸ ಟಾಯ್ ಅಂತ ಆಂಡಿ ಈ ರೀತಿ ಮಾಡ್ತಿದ್ದಾನೆ ಅಷ್ಟೇ, ಸ್ವಲ್ಪ ದಿನ ಹೋಗ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೂ ವುಡಿ ಬಜ್ ಹತ್ರ ಬಂದು ನೀನು ಟಾಯ್ ಅಷ್ಟೇ, ಸ್ಪೇಸ್ ರೇಂಜರ್ ಅಲ್ಲ ಅಂತ ಜಗಳ ಮಾಡ್ತಾ ಇದ್ದಾನೆ. ಇದೇ ಸಮಯಕ್ಕೆ ಪಕ್ಕದ ಮನೆ ಹುಡುಗ ಸಿಡ್ ನಗಾಡ್ತಿರೋ ಶಬ್ದ ಕೇಳಿಸ್ಕೊಂಡು ಎಲ್ಲಾ ಟಾಯ್ಸ್ ಕಿಟಕಿಯಿಂದ ಅವನ್ ಏನ್ ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ಪಕ್ಕದ ಮನೆ ಸಿಡ್ ನ ನೋಡಿ ಆಂಡಿ ಮನೇಲಿರೋ ಟಾಯ್ಸ್ ಕೂಡ ಹೆದರ್ಕೊಂತವೆ. ಯಾಕಂದ್ರೆ ಸಿಡ್ ಟಾಯ್ಸ್ ನ ತನ್ನ ಖುಷಿಗೋಸ್ಕರ ಟಾರ್ಚರ್ ಮಾಡ್ತಾ ಇರ್ತಾನೆ. ಈಗ್ಲೂ ಕೂಡ ಒಂದು ಸೋಲ್ಜರ್ ಟಾಯ್ಗೆ ಪಟಾಕಿ ಕಟ್ಟಿ ಇವರ ಮುಂದೆನೆ ಬ್ಲಾಸ್ಟ್ ಮಾಡ್ತಾನೆ. ಬೋ ಪೀಪ್ ಹೇಳ್ತಾಳೆ ನಾವು ಈ ಮನೆಯಿಂದ ಬೇರೆ ಕಡೆ ಶಿಫ್ಟ್ ಆಗ್ತಿರೋದೇ ಒಳ್ಳೇದು, ಇವನು ಟಾಯ್ಸ್ಗೆ ಈ ರೀತಿ ಟಾರ್ಚರ್ ಕೊಡೋದು ನಮ್ ಕೈಯಲ್ಲಿ ನೋಡೋಕಾಗಲ್ಲ ಅಂತ. ಇವತ್ತು ಸಂಜೆ ಆಂಡಿ ಮತ್ತೆ ಅವನ ಅಮ್ಮ ಪಿಜ್ಜಾ ತಿನ್ನೋಕೆ ಅಂತ ಹೊರಗೆ ಹೊರಟಿದ್ದಾರೆ. ಈಗ ಬಜ್ ನ ಟೇಬಲ್ ಮೇಲಿಂದ ಕೆಳಗೆ ಬೀಳ್ಸೋಕೆ ಪ್ಲಾನ್ ಮಾಡಿದ್ದಾನೆ ವುಡಿ. ಟೇಬಲ್ ನ ಕೆಳಗೆ ಒಂದು ಟಾಯ್ ಸಿಗಾಕೊಂಡಿದೆ, ಅದನ್ನ ಕಾಪಾಡಬೇಕು ಅಂತ ಬಜ್ಗೆ ಹೇಳ್ತಿದ್ದಂಗೆ ಬಜ್ ಹೋಗಿ ಎಲ್ಲಿ ಯಾರು ಸಿಗಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ವುಡಿ ರಿಮೋಟ್ ಕಂಟ್ರೋಲ್ ಕಾರಿಂದ ಬಜ್ ಅನ್ನ ಗುದ್ದೋಕೆ ಹೋಗಿ ಒಂದು ಬೋರ್ಡ್ ಗೆ ಗುದ್ದುತ್ತಾನೆ. ಆ ಬೋರ್ಡ್ ಗ್ಲೋಬ್ ಮೇಲೆ ಬಿದ್ದು ಗ್ಲೋಬ್ ಉಳ್ಕೊಂಡು ಹೋಗಿ ಟೇಬಲ್ ಲ್ಯಾಂಪ್ ಗೆ ಹೊಡೆಯುತ್ತೆ. ಟೇಬಲ್ ಲ್ಯಾಂಪ್ ಹೋಗಿ ಕಿಟಕಿ ಹತ್ರ ನಿಂತಿದ್ದ ಬಜ್ಗೆ ಹೊಡೆದಾಗ ಅವನು ಮೇಲಿಂದ ಕೆಳಗೆ ಬೀಳ್ತಾನೆ. ಇದನ್ನ ನೋಡಿದ ಮಿಸ್ಟರ್ ಪೊಟ್ಯಾಟೋ ಹೆಡ್ ವುಡಿ ಬೇಕು ಅಂತಾನೆ ಇದನ್ನ ಮಾಡಿದ್ದು. ಆಂಡಿ ಬಜ್ ನ ಜೊತೆ ಆಟ ಆಡ್ತಿರೋದು ಇವನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಮುಂದೆ ಯಾವತ್ತಾದ್ರೂ ಆಂಡಿ ನಮ್ ಜೊತೆ ಜಾಸ್ತಿ ಹೊತ್ತು ಆಟ ಆಡ್ದ ಅಂದ್ರೆ ನಮ್ಮನ್ನ ಕೂಡ ಹೀಗೆ ಮೇಲಿಂದ ತಳ್ಳಿ ಬೀಳ್ಸೋದ್ರಲ್ಲಿ ಸಂದೇಹನೇ ಇಲ್ಲ. ಅದಕ್ಕೆ ವುಡಿಯನ್ನ ನಾವು ಸುಮ್ನೆ ಬಿಡಬಾರ್ದು ಅಂತ ಎಲ್ಲಾ ಟಾಯ್ಸ್ ದಾಳಿ ಮಾಡೋಕೆ ಹೋದಾಗ ಆಂಡಿ ಸರಿಯಾದ ಸಮಯಕ್ಕೆ ಬರ್ತಾನೆ. ಬಜ್ ನ ತನ್ನ ಜೊತೆ ಪಿಜ್ಜಾ ತಿನ್ನೋಕೆ ಕರ್ಕೊಂಡು ಹೋಗೋಣ ಅಂತ ನೋಡ್ತಾನೆ. ಆದ್ರೆ ಅವನಿಗೆ ಬಜ್ ಎಲ್ಲೂ ಸಿಕ್ತಿಲ್ಲ. ಅದಕ್ಕೆ ವುಡಿನೇ ಎತ್ಕೊಂಡು ಇಲ್ಲಿಂದ ಹೊಡ್ತಾನೆ. ಕಾರಲ್ಲಿ ಇವರು ಹೋಗ್ಬೇಕಾದ್ರೆ ಹೊರಗೆ ಗಿಡದ ಒಳಗೆ ಬಿದ್ದಿದ್ದ ಬಜ್ ಕೋಪದಲ್ಲಿ ಇವನು ಕೂಡ ಬಂದು ಕಾರ್ ಹತ್ಕೊಂತಾನೆ. ನಂತರ ಆಂಡಿ ಅವರಮ್ಮ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಅಂತ ಬಂದಾಗ ವುಡಿ ಹತ್ರ ಬಜ್ ಬಂದು ಇವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ನನ್ನನ್ನ ಕೊಲ್ಲೋದಕ್ಕೆ ನೋಡ್ದಲ್ಲ ಅಂತ. ಇಲ್ಲ, ನಿನ್ನನ್ನ ಕಿಟಕಿಯಿಂದ ಕೆಳಗೆ ಬೀಳ್ಸೋ ಉದ್ದೇಶ ಇರ್ಲಿಲ್ಲ ಅಂತ ವುಡಿ ಎಷ್ಟೇ ಹೇಳಿದ್ರು ಕೂಡ ಬಜ್ ಕೇಳ್ತಿಲ್ಲ. ಕಾರಿಂದ ಈಚೆ ಬಂದು ಇವರಿಬ್ರು ಹೊಡೆದಾಡ್ತಾ ಇದ್ದಾರೆ. ಇವರಿಬ್ರು ಇಲ್ಲಿ ಬಿಸಿ ಆಗಿದ್ರೆ ಆಂಡಿ ಅವರಮ್ಮ ಆಂಡಿಯನ್ನ ಕರ್ಕೊಂಡು ಕಾರಲ್ಲಿ ಹೊರಟ್ಬಿಡ್ತಾರೆ. ಇವರಿಬ್ರು ಹೊಡೆದಾಡ್ಕೊಂಡು ಇಲ್ಲೇ ಉಳ್ಕೊಂಡ್ರು. ವುಡಿ ಅಂತೂ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಇನ್ 2 ದಿನದಲ್ಲಿ ಬೇರೆ ಮನೆಗೆ ಹೋಗ್ತಿದ್ದಾರೆ. ಈಗ ನಾವು ಇಲ್ಲಿ ತಗ್ಲಾಕೊಂಡಿದೀವಿ, ಅಟ್ಲೀಸ್ಟ್ ಕಾರಲ್ಲಿ ನಾನು ಇದೀನೋ ಇಲ್ವೋ ಅಂತಾನು ಚೆಕ್ ಮಾಡ್ಲಿಲ್ವಲ್ಲ ಅಂತ.
ಸ್ವಲ್ಪ ಹೊತ್ತಾದ್ಮೇಲೆ ವುಡಿ ನೋಡ್ತಾನೆ ಪಿಜ್ಜಾ ಪ್ಲಾನೆಟ್ ಅನ್ನೋ ರೆಸ್ಟೋರೆಂಟ್ ನ ಡೆಲಿವರಿ ವ್ಯಾನ್ ಇಲ್ಲಿಗೆ ಬಂದಿದೆ. ಅಂದ್ರೆ ಇದೇ ಪಿಜ್ಜಾ ಪ್ಲಾನೆಟ್ಗೆ ಆಂಡಿ ಹೋಗಿರೋದು. ವುಡಿ ವ್ಯಾನ್ ನ ಒಳಗೆ ಬಸ್ಗೆ ಕಾಣ್ದಂಗೆ ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಬಸ್ ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬೇರೆ ಟಾಯ್ ಸುಮ್ನೆ ಇರಲ್ಲ ಅಂತ ಬಸ್ ನ ಕೂಡ ಕರೀತಾನೆ. ಆದ್ರೆ ಅವನು ಬರ್ತಾನೆ ಇಲ್ಲ. ಅದಕ್ಕೆ ವುಡಿ ಒಂದು ದೊಡ್ಡ ಸ್ಪೇಸ್‌ಶಿಪ್ ಬಂದಿದೆ ಬಾ ಅಂತಿದ್ದಂಗೆ ಓಡ್ ಬಂದು ಡ್ರೈವರ್ನ ಪಕ್ಕ ಸೀಟಲ್ಲೇ ಹೋಗಿ ಕುತ್ಕೊಂತಾನೆ. ಅಲ್ಲೇ ಕುತ್ಕೊಂತ ಇದೆಯಾ, ಹಿಂದೆ ಹೋಗೋಣ ಬಾ ಅಂತ ವುಡಿ ಕರೆದಾಗ ಅಲ್ಲಿ ಕಾರ್ಗೋ ಇರೋ ಕಡೆ ಸೇಫ್ ಇರಲ್ಲ, ನಾನು ಕಾಕ್ಪಿಟ್ ಅಲ್ಲಿ ಸೇಫ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾನೆ. ಇದು ವ್ಯಾನ್ ಅಲ್ಲ ಸ್ಪೇಸ್‌ಶಿಪ್ ಅಂತ ಅನ್ಕೊಂಡು. ಸೊ ಹೇಗೋ ಮಾಡಿ ಪಿಜ್ಜಾ ಪ್ಲಾನೆಟ್ಗೆ ಬರ್ತಾರೆ. ಇದು ಸಾಧಾರಣವಾದ ರೆಸ್ಟೋರೆಂಟ್ ಅಲ್ಲ, ಸ್ಪೇಸ್ ಥೀಮ್ ಅಲ್ಲಿ ಮಾಡಿರೋ ಅಂತ ರೆಸ್ಟೋರೆಂಟ್. ಇಲ್ಲಿ ತುಂಬಾನೇ ಗೇಮ್ಸ್ ಎಲ್ಲ ಇದೆ. ಬಸ್ಗಂತೂ ಇದೇ ಸ್ವರ್ಗ. ಇಲ್ಲಿ ಆಂಡಿ ಇರೋದನ್ನ ನೋಡಿ ಅವನ ಜೊತೆ ಹೋಗೋದಕ್ಕೆ ವುಡಿ ಸ್ಕೆಚ್ ಆಗ್ತಿದ್ರೆ ಬಸ್ ರಾಕೆಟ್ ನ ನೋಡಿ ಅದರ ಒಳಗೆ ಓಡೋಗ್ತಾನೆ. ಆದ್ರೆ ಇದು ರಾಕೆಟ್ ಅಲ್ಲ, ಒಂದು ಗೇಮ್. ಇಲ್ಲಿ ತುಂಬಾನೇ ಏಲಿಯನ್ ರೀತಿ ಇರೋ ಟಾಯ್ಸ್ ಇದಾವೆ. ವುಡಿ ಬಸ್ ನ ಕರ್ಕೊಂಡು ಹೋಗೋಕೆ ಅಂತ ಬಂದಾಗ ಸರಿಯಾದ ಸಮಯಕ್ಕೆ ಇದೇ ಗೇಮ್ ಅನ್ನ ಆಡೋಕೆ ಬರ್ತಾ ಇದ್ದಾನೆ ಆಂಡಿಯ ಪಕ್ಕದ ಮನೆ ಹುಡುಗ ಸಿಡ್. ಅದೇ ಟಾಯ್ಸ್ಗೆ ಟಾರ್ಚರ್ ಮಾಡ್ತಿರ್ತಾನಲ್ಲ ಅವನು. ಈ ಮೆಷಿನ್ಗೆ ದುಡ್ಡು ಹಾಕಿ ಹೊರಗೆ ಒಂದು ಜಾಯ್ಸ್ಟಿಕ್ ಇರುತ್ತೆ, ಅದರಿಂದ ರಾಕೆಟ್ ನ ಒಳಗಿರೋ ಒಂದು ಕ್ಲಾನ ಕಂಟ್ರೋಲ್ ಮಾಡ್ತಾ ಇಲ್ಲಿರೋ ಒಂದು ಏಲಿಯನ್ ಟಾಯ್ ನ ತಗೋಬಹುದು. ಸಿಡ್ ಒಂದು ಟಾಯ್ ನ ತಗೊಳಕ್ಕೆ ಹೋದಾಗ ಬಸ್ ಇಲ್ಲಿರೋದನ್ನ ನೋಡಿ ಬಸ್ ನ ಎತ್ಕೊಳ್ಳೋಕೆ ಹೋಗ್ತಾನೆ. ವುಡಿ ಬಸ್ ನ ಕಾಲಿಡ್ಕೊಂಡು ಎಳೆಯೋಕೆ ನೋಡ್ತಾನೆ, ಆದ್ರೆ ಆಗೋದಿಲ್ಲ. ಬಸ್ ಜೊತೆ ವುಡಿನ ಕೂಡ ಸಿಟ್ ತೆಕ್ಕೊಂತಾನೆ, ಒಂದ್ ತಗೊಂಡ್ರೆ ಒಂದು ಫ್ರೀ ಸಿಕ್ತಲ್ಲ ಅಂತ. ಇವರಿಬ್ರಾದ್ಮೇಲೆ ಇನ್ನೊಂದು ಏಲಿಯನ್ ನ ಕೂಡ ಎತ್ಕೊಂಡು ವಾಪಸ್ ಬರ್ತಾನೆ. ಮನೆಗೆ ಬರ್ತಿದ್ದಂಗೆ ಏಲಿಯನ್ ನ ಸಿಡ್ ತನ್ನ ನಾಯಿಗೆ ಕೊಡ್ತಾನೆ ಆಟ ಆಡೋಕೆ ಅಂತ. ಏಲಿಯನ್ ನ ಕಚ್ಕೊಂಡು ಆ ನಾಯಿ ಮನೆ ತುಂಬಾ ಬಿಸಾಕೊಂಡು ಹೋಗುತ್ತೆ. ನಂತರ ಇವನು ತನ್ನ ತಂಗಿಯ ಗೊಂಬೆನೂ ಕೂಡ ಕಿತ್ಕೊಂಡು ತನ್ನ ರೂಮ್ಗೆ ಬರ್ತಾನೆ. ಈ ಗೊಂಬೆಗೆ ಹುಷಾರಿಲ್ಲ, ಆಪರೇಷನ್ ಮಾಡ್ಬೇಕು ಅಂತ. ವುಡಿಗಂತೂ ಈಗ ಫುಲ್ ತಲೆ ಕೆಟ್ಟೋಗಿದೆ, ಏನ್ ಮಾಡೋದು? ಸಿಡ್ ನ ರೂಮ್ ನ ಒಳಗೆ ಲಾಕ್ ಆದ್ರೆ ಮುಗೀತು, ಏನೇ ಮಾಡಿದ್ರು ವಾಪಸ್ ತಪ್ಪಿಸ್ಕೊಂಡು ಹೋಗೋಕಾಗಲ್ಲ ಅಂತ. ಈಗ ಸಿಡ್ ತನ್ನ ತಂಗಿಯ ಗೊಂಬೆ ತಗೊಂಡ್ ಬಂದಿದ್ನಲ್ಲ, ಅದರ ತಲೆ ಕಟ್ ಮಾಡಿ ಆ ಜಾಗಕ್ಕೆ ಡೈನೋಸಾರ್ನ ತಲೆ ಫಿಕ್ಸ್ ಮಾಡಿ ಅವಳಿಗೆ ಕೊಡ್ತಾನೆ. ಇವನ ತಂಗಿ ಈ ವಿಚಿತ್ರವಾದ ಗೊಂಬೆಯನ್ನ ನೋಡಿ ಹೆದರ್ಕೊಂಡು ತನ್ನ ತಾಯಿಯ ಬಳಿ ಓಡೋದಾಗ ಇವನು ಕೂಡ ಅವಳ ಹಿಂದೆನೆ ಓಡೋಗ್ತಾನೆ, ಆದ್ರೆ ಡೋರ್ನ ಲಾಕ್ ಮಾಡ್ಕೊಂಡು. ಈಗ ಹೇಗೆ ಎಸ್ಕೇಪ್ ಆಗೋದು ಅಂತ ವುಡಿ ಯೋಚನೆ ಮಾಡ್ಬೇಕಾದ್ರೆ ಸಿಡ್ ನ ಬೇರೆ ಟಾಯ್ಸ್ ಎಲ್ಲ ಇಲ್ಲಿಗೆ ಬರ್ತವೆ. ಸಿಡ್ ಏನ್ ಮಾಡಿದಾನೆ ಅಂದ್ರೆ ಸ್ನೇಹಿತರೆ, ಎಲ್ಲಾ ಟಾಯ್ಸ್ ನ ಪಾರ್ಟ್ಸ್ ಬಿಚ್ಚಿ ಬೇರೆ ಬೇರೆ ಟಾಯ್ಸ್ ಗೆ ಬೇರೆ ಬೇರೆ ಪಾರ್ಟ್ಸ್ ಜೋಡಿಸಿ ಎಲ್ಲಾ ಜಾಂಬಿಗಳ ರೀತಿ ವಿಚಿತ್ರವಾಗಿ ಕಾಣ್ತಾ ಇದಾವೆ. ಇವುಗಳನ್ನ ನೋಡಿ ವುಡಿ ಮತ್ತೆ ಬಸ್ ಇಬ್ರು ಬ್ಯಾಗ್ ನ ಒಳಗೆ ಹೋಗಿ ಬಚ್ಚಿಡ್ಕೊಂತಾರೆ. ಮುಂದಿನ ದಿನ ಬೆಳಗ್ಗೆ ಆಗ್ಲೇ ಸಿಡ್ ವುಡಿ ಮತ್ತೆ ಬಸ್ ನ ಹಿಡ್ಕೊಂಡು ಟಾರ್ಚರ್ ಮಾಡ್ತಾ ಇದ್ದಾನೆ. ಅಂದ್ರೆ ಲೈಟ್ ಆಗಿ ಶುರು ಮಾಡ್ಕೊಂಡಿದ್ದಾನೆ. ಇದು ವಿಪರೀತಕ್ಕೆ ಯಾವಾಗ ಹೋಗುತ್ತೆ ನೋಡ್ಬೇಕು. ಸೊ ಈಗ ಸಿಡ್ ಇಲ್ಲಿಂದ ಹೋದಾಗ ಡೋರ್ ಓಪನ್ ಮಾಡ್ಕೊಂಡು ಹೋಗಿರೋದನ್ನ ನೋಡಿ ಬಸ್ ಮತ್ತೆ ವುಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ. ಆದ್ರೆ ಸಿಡ್ ನ ನಾಯಿ ಮೆಟ್ಲತ್ರನೇ ಇದೆ, ಅದರಿಂದ ಬಚ್ಚಿಡ್ಕೊಳ್ಳೋಕೆ ಅಂತ ಇಬ್ರು ಬೇರೆ ಬೇರೆ ಕಡೆ ಹೋಗಿ ಬಚ್ಚಿಡ್ಕೊಂಡಾಗ ಬಸ್ ಟಿವಿಯಲ್ಲಿ ಬರ್ತಿರೋ ಒಂದು ಅಡ್ವರ್ಟೈಸ್ಮೆಂಟ್ ನ ನೋಡ್ತಾನೆ. ಆ ಅಡ್ವರ್ಟೈಸ್ಮೆಂಟ್ ಬೇರೆ ಯಾವುದು ಅಲ್ಲ, ಬಸ್ ಲೈಟಿಯರ್ ಟಾಯ್ ಇದು. ಈ ಅಡ್ವರ್ಟೈಸ್ಮೆಂಟ್ ನ ನೋಡಿ ಬಸ್ ಫುಲ್ ಶಾಕ್ ಆಗೋಗ್ತಾನೆ. ಇಷ್ಟು ದಿನ ವುಡಿ ಹೇಳ್ತಿದ್ದು ನಿಜ ಅಂತ ಗೊತ್ತಾಗುತ್ತೆ, ತಾನು ಒಂದು ಟಾಯ್ ಅಷ್ಟೇ, ನಿಜವಾದ ಸ್ಪೇಸ್ ರೇಂಜರ್ ಅಲ್ಲ ಅಂತ. ಟಿವಿಯಲ್ಲಿ ಕೆಳಗೆ ತೋರಿಸ್ತಾ ಇದಾರೆ ಈ ಟಾಯ್ಸ್ ಗೆ ವಿಂಗ್ಸ್ ಇದೆ, ಆದ್ರೆ ಹಾರಕ್ಕಾಗಲ್ಲ ಅಂತ. ಸಖತ್ ಬೇಜಾರಾದ ಬಸ್ ರೂಮ್ ಇಂದ ಹೊರಗೆ ಬಂದು ಇನ್ನೊಂದ್ಸಲ ಹಾರಿ ಕಿಟಕಿಯಿಂದ ಹೊರಗೆ ಹೋಗೋಕೆ ನೋಡ್ತಾನೆ, ಆದ್ರೆ ಹಾರೋಕಾಗ್ದಲೆ ಕೆಳಗೆ ಬಿದ್ದು ಕೈ ಮುರ್ಕೊಂತಾನೆ. ಕೈ ಬ್ರೇಕ್ ಆಗೋದಷ್ಟೇ ಅಲ್ಲ, ಫುಲ್ ಮೆಂಟಲ್ ಬ್ರೇಕ್ ಡೌನ್ ಆಗಿ ಇವನು ಡಿಪ್ರೆಷನ್ ಹೋಗೋದೊಂದು ಬಾಕಿ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಬಸ್ ನ ಸಿಡ್ ನ ತಂಗಿ ನೋಡಿ ತನ್ನ ರೂಮ್ ಗೆ ತಗೊಂಡ್ ಹೋಗ್ತಾಳೆ. ವುಡಿ ಬಸ್ ಎಲ್ಲೋದ ಅಂತ ಹುಡ್ಕೊಂಡು ಸಿಡ್ ನ ತಂಗಿಯ ರೂಮ್ ಗೆ ಬಂದಾಗ ಬಸ್ ನ ಅವಳು ಆಗ್ಲೇ ಬಾರ್ಬಿ ಡಾಲ್ ಮಾಡ್ದಂಗೆ ಮಾಡ್ಬಿಟ್ಟಿದ್ದಾಳೆ. ಮೊದ್ಲೇ ಬಸ್ ನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ. ನಾನು ಹುಡ್ಗ ಅಲ್ಲ ಹುಡ್ಗಿ ಅಂತ ಹೇಳ್ತಾ ಇದ್ದಾನೆ. ಹೇಗೋ ಇವನ್ಗೆ ಸಮಾಧಾನ ಮಾಡಿ ರೂಮ್ ಇಂದ ಹೊರಗೆ ಕರ್ಕೊಂಡ್ ಬಂದಾಗ ನನ್ ಕೈಯಲ್ಲಿ ಏನು ಆಗಲ್ಲ, ಈ ಕಿಟಕಿಯಿಂದ ಹೊರಗೆ ಹಾರೋಕ್ಕೂ ಆಗ್ಲಿಲ್ಲ ಅಂತ ಬಸ್ ವುಡಿಗೆ ಹೇಳ್ದಾಗ ಸಡನ್ ಆಗಿ ವುಡಿಗೆ ಫ್ಲಾಶ್ ಆಗುತ್ತೆ. ಸಿಡ್ ನ ರೂಮ್ ನ ಕಿಟಕಿಯಿಂದ ಆಂಡಿಯ ರೂಮ್ ನ ಕಿಟಕಿ ಕಾಣುತ್ತೆ. ಎರಡು ಮನೆ ಸ್ವಲ್ಪ ಹತ್ರ ಇದೆ, ಏನಾದ್ರೂ ಮಾಡಿ ಕಿಟಕಿಯಿಂದ ತಪ್ಪಿಸ್ಕೋಬಹುದು ಅಂತ ಟೇಬಲ್ ಮೇಲೆ ಎತ್ತಿ ಆಂಡಿಯ ರೂಮ್ ಅಲ್ಲಿರೋ ಬೇರೆ ಟಾಯ್ಸ್ ನ ಕರೀತಾನೆ. ಮಿಸ್ಟರ್ ಪೊಟ್ಯಾಟೋ ಹೆಡ್ ಮತ್ತೆ ಬೇರೆ ಟಾಯ್ಸ್ ಎಲ್ಲ ಕಿಟಕಿ ಹತ್ರ ಬಂದಾಗ ವುಡಿ ಸೀರಿಯಲ್ ಸೆಟ್ ನ ಬಿಸಾಕ್ತಾನೆ, ಇದನ್ನ ಹಿಡ್ಕೊಳ್ಳಿ, ಆ ಕಡೆ ನಾವಿಬ್ರು ಬರ್ತೀವಿ ಅಂತ. ಸ್ಲಿಂಕಿಗೆ ಮೊದ್ಲಿಂದಾನು ವುಡಿ ಅಂದ್ರೆ ಇಷ್ಟ, ಅದಕ್ಕೆ ವುಡಿಗೆ ಹೆಲ್ಪ್ ಮಾಡೋಕೆ ಒಪ್ಕೊಳ್ಳುತ್ತೆ. ಆದ್ರೆ ಪೊಟ್ಯಾಟೋ ಹೆಡ್ ಅವನು ಬಸ್ ನ ಮೇಲಿಂದ ಕೆಳಗೆ ಬೀಳ್ಸಿ ಸಾಯಿಸಿದಾನೆ, ಅಂತವನ್ನ ಮತ್ತೆ ಮನೆಗೆ ಕರ್ಕೊಂತೀರಾ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ವುಡಿ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಬಸ್ ಸೇಫ್ ಆಗಿ ಇಲ್ಲೇ ಇದ್ದಾನೆ, ಅವನ್ಗೆ ಏನು ಆಗಿಲ್ಲ ಅಂದ್ರೂ ಮಿಸ್ಟರ್ ಪೊಟ್ಯಾಟೋ ಹೆಡ್ಗೆ ನಂಬಿಕೆ ಬರ್ತಿಲ್ಲ. ಬಸ್ ಇಲ್ಲೇ ಇದ್ದಾನೆ ಅಂತ ಪ್ರೂವ್ ಮಾಡೋಕೆ ವುಡಿ ಬಸ್ಗೆ ಟೇಬಲ್ ಮೇಲೆ ಬಾ ಅಂತ ಕರೀತಾ ಇದ್ದಾನೆ, ಆದ್ರೆ ಅವನ್ ಏನೇ ಮಾಡಿದ್ರು ಬರ್ತಿಲ್ಲ. ತನ್ನ ಸ್ಪೇಸ್ ಸೂಟ್ ಮೇಲಿರೋ ಸ್ಟಿಕ್ಕರ್ಸ್ ಎಲ್ಲ ಕಿತ್ತಾಕ್ತಾ ಇದ್ದಾನೆ. ಬಾಯಿಲಿ ನಿನ್ ಕೈ ಕೊಡು ಮೇಲೆ ಹೇಳ್ಕೊಂತೀನಿ ಅಂತ ಅಂದಾಗ ವುಡಿ ಹತ್ರ ತನ್ನ ಮುರ್ದೋಗಿರೋ ಕೈನ ಬಿಸಾಕ್ತಾನೆ ಬಸ್.
ಸೊ ವುಡಿ ತಲೆ ಉಪಯೋಗಿಸಿ ಇವನ ಕೈ ಮಾತ್ರ ಗೋಡೆ ಹತ್ರ ಅಡ್ಡ ಹಿಡ್ಕೊಂಡು ಅವನು ಇಲ್ಲೇ ಇದ್ದಾನೆ ಅನ್ನೋ ಹಾಗೆ ಮಿಸ್ಟರ್ ಪೊಟ್ಯಾಟೋ ಹೆಡ್ ಮತ್ತೆ ಬೇರೆ ಟಾಯ್ಸ್ಗೆ ತೋರಿಸ್ಬೇಕಾದ್ರೆ ಮಿಸ್ ಆಗಿ ಇವನು ಕೈ ಪೂರ್ತಿ ಸೈಡ್ಗೆ ಎಳ್ಕೊಂಡ್ಬಿಡ್ತಾನೆ. ಅದು ಬಜ್ ಅಲ್ಲ, ಬಜ್ನ ಕಟ್ಟಾಗಿರೋ ಕೈ ಅಂತ ಎಲ್ಲರೂ ಶಾಕ್ ಆಗಿ ಲೈಟ್ಸ್ ನ ಕೆಳಗೆ ಬಿಸಾಕಿ ವುಡಿನ ಕೊಲೆಗಾರ ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಸ್ಲಿಂಕಿ ಮತ್ತೆ ಬೋಪಿಪ್ಗೂ ಕೂಡ ವುಡಿ ಸುಳ್ಳು ಹೇಳ್ದ ಅಂತ ಬೇಜಾರಾಗಿ ಇವನ್ಗೆ ಹೆಲ್ಪ್ ಮಾಡ್ದಂಗೆ ಹೋಗ್ತಾರೆ. ಇದೇ ಸಮಯಕ್ಕೆ ಸಿಡ್ನ ವಿಚಿತ್ರವಾದ ಕ್ರೀಪಿ ಟಾಯ್ಸ್ ಎಲ್ಲ ಬಂದು ವುಡಿ ಹತ್ರ ಇದ್ದ ಬಜ್ನ ಕೈ ಕಿತ್ಕೊಂಡು ಹೋಗಿ ಬಜ್ಗೆ ಏನೋ ಮಾಡ್ತಾ ಇದ್ದಾರೆ. ಅವನ್ಗೇನ್ ಮಾಡ್ತಿದ್ದೀರಾ ಅಂತ ಗಾಬರಿಯಾಗಿ ವುಡಿ ಅವರನ್ನ ತಡೆಯೋಕೆ ಅಂತ ಬಂದಾಗ ಆ ಟಾಯ್ಸ್ ಎಲ್ಲ ಸೇರಿ ಬಜ್ನ ಕೈಯನ್ನ ಮತ್ತೆ ಫಿಕ್ಸ್ ಮಾಡಿದ್ದಾರೆ. ವುಡಿ ಹೇಳ್ತಾನೆ, ನನಗೆ ನಿಮ್ಮನ್ನ ನೋಡಿ ಭಯ ಆಗೋಗಿತ್ತು, ಆದ್ರೆ ನೀವು ಇಷ್ಟು ಒಳ್ಳೆಯವರು ಅಂತ ಗೊತ್ತಿರ್ಲಿಲ್ಲ ಅನ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಸಿಡ್ ಒಂದು ಬಾಕ್ಸ್ ತಗೊಂಡು ಖುಷಿಯಾಗಿ ತನ್ನ ರೂಮ್ಗೆ ಓಡ್ ಬರ್ತಾನೆ. ಯಾಕಂದ್ರೆ ಆ ಬಾಕ್ಸ್ ಅಲ್ಲಿ ಇರೋದು ಒಂದು ದೊಡ್ಡ ರಾಕೆಟ್. ಈ ರಾಕೆಟ್ ಇಂದ ಯಾವ ಟಾಯ್ನ ಹಾರಿಸ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ವುಡಿ ಮೊದ್ಲು ಇವನ್ಗೆ ನೆನ್ಪಾಗ್ತಾನೆ. ಆದ್ರೆ ವುಡಿ ಒಂದು ಪ್ಲಾಸ್ಟಿಕ್ ರೇಟ್ ಅಲ್ಲಿ ಬಚ್ಚಿಡ್ಕೊಂಡಿರೋದ್ರಿಂದ ಇವನ್ಗೆ ಸಿಗೋದಿಲ್ಲ. ಸೊ ಇವನ ಲಿಸ್ಟ್ ಅಲ್ಲಿರೋ ನೆಕ್ಸ್ಟ್ ಟಾಯ್ ಯಾವುದು ಅಂದ್ರೆ ಬಜ್ನ ದೇಹಕ್ಕೆ ರಾಕೆಟ್ ನ ಟೇಪಿಂದ ಸುತ್ತಿ ಹಾರ್ಸೋಕೆ ಅಂತ ಇನ್ನೇನ್ ಹೊರಡ್ಬೇಕು ಅನ್ನೋಷ್ಟೊತ್ತಿಗೆ ಸರಿಯಾದ ಸಮಯಕ್ಕೆ ಮಳೆ ಬಂದು ಇವನು ಬಚಾವ್ ಆಗ್ತಾನೆ. ಇವತ್ ನಿನ್ ಟೈಮ್ ಚೆನ್ನಾಗಿತ್ತು, ಮುಂದಿನ ದಿನ ನೋಡ್ಕೊಂತೀನಿ ಅಂತ ಸಿಡ್ ಅಲಾರಾಮ್ ಇಟ್ಟು ಹೋಗಿ ಮಲಗ್ತಾನೆ. ವುಡಿಗೆ ಈಗ ಕ್ರೇಟ್ ಇಂದ ಹೊರಗೆ ಬರೋಕಾಗ್ತಿಲ್ಲ, ಯಾಕಂದ್ರೆ ಕ್ರೇಟ್ ಮೇಲೆ ಸಿಡ್ ಟೂಲ್ ಬಾಕ್ಸ್ ನ ಇಟ್ಟಿದ್ದಾನೆ. ಅದಕ್ಕೆ ನನಗೆ ಸಹಾಯ ಮಾಡ್ಬಾ ಅಂತ ಬಜ್ನ ಇವನು ಕರಿತಾ ಇದ್ರೆ ಬಜ್ ಹೇಳ್ತಾನೆ, ನಿನಗೆ ಅಷ್ಟೇ ಅಲ್ಲ, ನಾನು ಯಾರಿಗೂ ಸಹಾಯ ಮಾಡಕ್ಕಾಗಲ್ಲ, ನನಗೆ ಆ ಯೋಗ್ಯತೆನೂ ಇಲ್ಲ ಅಂತ ಹೇಳಿದಾಗ ವುಡಿ ಹೇಳ್ತಾನೆ, ನೀನು ಸ್ಪೇಸ್ ರೇಂಜರ್ ಅನ್ನೋದಕ್ಕಿಂತ ಜಾಸ್ತಿ ಖುಷಿ ಟಾಯ್ ಆಗಿರೋದ್ರಲ್ಲಿ ಇದೆ, ಮೊದ್ಲು ಅದನ್ನ ನೀನು ಅರ್ಥ ಮಾಡ್ಕೋ. ಆ ಮನೇಲಿರೋ ಆಂಡಿಗೆ ನೀನೇ ಇನ್ಸ್ಪಿರೇಷನ್, ನಿಂತರಾನೇ ಅಂದ್ರೆ ಬಜ್ ಲೈಟಿಯರ್ ತರಾನೇ ಆಗ್ಬೇಕು ಅಂತ ಅವನು ಅನ್ಕೊಂಡಿದ್ದಾನೆ. ನಿನ್ನಿಂದಾನೆ ಅವನಿಗೆ ಖುಷಿ ಸಿಗ್ತಿರೋದು. ಹಾಗೆ ನೋಡ್ಬೇಕು ಅಂದ್ರೆ ಆಂಡಿಗೆ ನಾನೇ ಅಷ್ಟು ಇಷ್ಟ ಇಲ್ಲ, ನಿನ್ ಜಾಗದಲ್ಲಿ ಆ ರಾಕೆಟ್ ನಾನ್ ಕಟ್ಕೊಂಡು ಕುತ್ಕೋಬೇಕಾಗಿತ್ತು ಅಂದಾಗ ಬಜ್ಗೆ ಸಡನ್ ಆಗಿ ಜ್ಞಾನೋದಯ ಆಗುತ್ತೆ. ತನ್ನ ಇಂಪಾರ್ಟೆನ್ಸ್ ನ ತಿಳ್ಕೊಂಡು ಬಜ್ ಎದ್ ಬಂದು ವುಡಿಗೆ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡ್ತಾನೆ. ಆದ್ರೆ ಅವರು ತಪ್ಪಿಸ್ಕೊಳ್ಳೋಕೆ ಸರ್ಕಸ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಗಿದೆ. ಬೆಳಗ್ಗೆ ಆಯ್ತು, ಅಲಾರಾಮ್ ಕೂಡ ಹೊಡಿತು. ಸಿಡ್ ಕಂಡ್ಬಿಡ್ತಿದ್ದಂಗೆ ಸೀದಾ ಬಜ್ನ ಎತ್ಕೊಂಡು ಗಾರ್ಡನ್ಗೆ ಓಡ್ ಬರ್ತಾನೆ. ಬಾತ್ರೂಮ್ಗೂ ಹೋಗೋದಿಲ್ಲ. ರಾಕೆಟ್ ಇಂದ ಅವನ್ನ ಹಾರಿಸಿ ಬ್ಲಾಸ್ಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾನೆ. ಈ ಕಡೆ ವುಡಿ ಬಜ್ನ ಕಾಪಾಡೋಕೆ ಅಂತ ಸಿಡ್ನ ಆ ಭಯಾನಕ ಟಾಯ್ಸ್ ನ ಹೆಲ್ಪ್ ತಗೊಳ್ಳೋಕೆ ಮುಂದಾಗ್ತಾನೆ. ಅದೇ ಇನ್ನೊಂದ್ ಕಡೆ ಆಲ್ರೆಡಿ ಆಂಡಿ ಮತ್ತೆ ಅವರ ಅಮ್ಮ ಹೊಸ ಮನೆಗೆ ಹೋಗೋಕೆ ಸಾಮಾನ್ ಪ್ಯಾಕ್ ಮಾಡ್ಕೊಂಡು ಟ್ರಕ್ಗೆ ತಗೊಂಡ್ ಬಂದಿಡ್ತಾ ಇದ್ದಾರೆ. ವುಡಿ ಮತ್ತೆ ಬಜ್ನ ಎಲ್ಲೋ ಕಳ್ಕೊಂಡಿದ್ದೀನಿ ಅಂತ ಇನ್ನೂ ಬೇಜಾರಲ್ಲೇ ಇದ್ದಾನೆ ಆಂಡಿ. ಆದ್ರೆ ವುಡಿ ಮತ್ತೆ ಬಜ್ ಇವರು ಟ್ರಕ್ ತಗೊಂಡು ಹೊಸ ಮನೆಗೆ ಹೋಗೋ ಅಷ್ಟರಲ್ಲಿ ಸಿಡ್ಡಿಂದ ತಪ್ಪಿಸ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಕತೆ ಮುಗೀತು ಅಂತ. ಈ ಕಡೆ ವುಡಿ ಎಲ್ಲಾ ಟಾಯ್ಸ್ ಜೊತೆ ಸೇರ್ಕೊಂಡು ಸರಿಯಾಗಿ ಎಸ್ಕೇಪ್ ಪ್ಲಾನ್ ಮಾಡಿದಾನೆ. ಪ್ಲಾನ್ ನ ಪ್ರಕಾರ ಎರಡು ಟಾಯ್ಸ್ ಏನ್ ಮಾಡ್ತಾರೆ ಅಂದ್ರೆ ವೆಂಟ್ಸ್ ಇಂದ ಹೊರಗೆ ಲೈಟ್ ಬಲ್ಬ್ ಹೋಲ್ಡರ್ ಹತ್ರ ಬಂದು ಲೈಟ್ ಬಲ್ಬ್ ಹೋಲ್ಡರ್ ನ ತೆಗಿತಾರೆ. ಇಲ್ಲಿಗೆ ಬಂದಿರೋ ಒಂದು ಟಾಯ್ ಯಾವ ರೀತಿ ಇದೆ ಅಂದ್ರೆ ಫಿಶಿಂಗ್ ರಾಡ್ಗೆ ಸಿಡ್ ಎರಡು ಕಾಲನ್ನ ಫಿಕ್ಸ್ ಮಾಡಿದಾನೆ. ಈ ಟಾಯ್ ಇನ್ನೊಂದು ಟಾಯ್ ನ ಕೆಳಗೆ ಇಳಿಸುತ್ತೆ ಡೋರ್ ಬೆಲ್ ನ ಪ್ರೆಸ್ ಮಾಡ್ಲಿ ಅಂತ. ಈ ಟಾಯ್ ಡೋರ್ ಬೆಲ್ ನ ಪ್ರೆಸ್ ಮಾಡ್ತಿದ್ದಂಗೆ ಡೋರ್ ತೆಗಿಯೋಕೆ ಅಂತ ಸಿಡ್ ನ ತಂಗಿ ಬರ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಕಪ್ಪೆಯ ರೀತಿ ಇರೋ ಟಾಯ್ ಕಾರ್ನ ಡೋರ್ ತೆಗೆದು ವುಡಿ ರೂಮ್ ಇಂದ ಹೊರಗೆ ಕಳಿಸ್ತಾನೆ. ಇದು ಸ್ಪೀಡ್ ಆಗಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹಿಂದೆನೆ ಸಿಡ್ನ ನಾಯಿ ಅದನ್ನ ಓಡಿಸ್ಕೊಂಡ್ ಬರುತ್ತೆ. ಸಿಡ್ನ ತಂಗಿ ಡೋರ್ ನ ಓಪನ್ ಮಾಡ್ತಿದ್ದಂಗೆ ನಾಯಿ ಆ ಟಾಯ್ ನ ಹಿಡ್ಕೊಳ್ಳೋಕೆ ಹೊರಗೆ ಹೋಗುತ್ತೆ. ಅವಳು ನಾಯಿಯನ್ನ ಹೊರಗೇನೆ ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಳೆ. ನಾಯಿ ಕತೆ ಮುಗೀತು. ಈಗ ವುಡಿ ಮತ್ತೆ ಬೇರೆ ಟಾಯ್ಸ್ ಎಲ್ಲ ಹಿಂದಿನ ಡೋರ್ ಅಲ್ಲಿ ಇರೋ ಒಂದು ಸಣ್ಣ ಪೆಟ್ ಡೋರ್ ಇಂದ ಹೊರಗೆ ಬರ್ತಾರೆ. ಇಲ್ಲಿ ಆಲ್ರೆಡಿ ಸಿಡ್ ರಾಕೆಟ್ ನ ಹಚ್ಚೋಕೆ ಹೊರಟಿದ್ದಾನೆ. ವುಡಿ ಸಿಡ್ಡಿಂದ ಟಾರ್ಚರ್ಗೆ ಒಳಗಾಗಿರೋ ಟಾಯ್ಸ್ನೆಲ್ಲ ಎದ್ದು ಬರೋಕೆ ಹೇಳಿ ಇವನು ಸಿಡ್ನ ಮುಂದೆ ಬಂದು ಬೀಳ್ತಾನೆ. ಓ ವುಡಿ, ನೀನು ಇಲ್ಲಿದ್ಯಾ, ನಿನ್ನ ಆಮೇಲೆ ಸುಡ್ತೀನಿ ಅಂತ ಬಾರ್ಬಿಕ್ಯೂ ಗ್ರಿಲ್ ಮೇಲೆ ಬಿಸಾಕಿ ಒಂದು ಬೆಂಕಿ ಕಡ್ಡಿಯನ್ನ ಇವನ ಜೇಬಲ್ಲಿ ಇಡ್ತಾನೆ ಸಿಡ್. ನಂತರ ಇನ್ನೇನು ರಾಕೆಟ್ ನ ಹಚ್ಚಬೇಕು ಅಂದಾಗ ವುಡಿ ಮಾತಾಡೋಕೆ ಶುರು ಮಾಡ್ತಾನೆ. ಸಿಡ್ ಟಾರ್ಚರ್ ಮಾಡ್ತಿದ್ದ ಟಾಯ್ಸ್ ಎಲ್ಲ ಮಣ್ಣಿನ ಒಳಗಿಂದ ಎದ್ದು ಬರೋಕೆ ಶುರು ಮಾಡ್ತವೆ. ಇದೇನು ಟಾಯ್ಸ್ ಜೀವಂತವಾಗಿದ್ದವಲ್ಲ ಅಂತ ಸಿಡ್ ಹೆದರ್ಕೊಂತ ಇದ್ದಾನೆ. ನೀನು ಹೀಗೆ ಟಾಯ್ಸ್ಗೆ ತೊಂದರೆ ಕೊಡ್ತಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ವುಡಿ ತನ್ನ ತಲೆಯನ್ನ 360 ಡಿಗ್ರಿ ಟರ್ನ್ ಮಾಡ್ತಿದ್ದಂಗೆ ಹೆದರ್ಕೊಂಡು ಸಿಡ್ ಮನೆಯ ಒಳಗೆ ಓಡೋಗ್ತಾನೆ. ಈಗಾಗ್ಲೇ ಆಂಡಿ ಮನೆಯಿಂದ ಟ್ರಕ್ ಹೊಡ್ತಾ ಇರೋದನ್ನ ನೋಡಿ ವುಡಿ ಇಲ್ಲಿರೋ ಎಲ್ಲಾ ಟಾಯ್ಸ್ಗೂ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಬಜ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ಆಂಡಿಯ ಕಾರ್ ಹೋಗ್ಬಿಡುತ್ತೆ. ಆದ್ರೆ ಮನೆ ಸಾಮಾನ್ ತಗೊಂಡ್ ಹೋಗ್ತಿರೋ ಟ್ರಕ್ ಈಗ ಹೋಗ್ತಾ ಇದೆ. ಇದರ ಹಿಂದೆನೆ ಇವರಿಬ್ರು ಓಡೋಗಿ ಟ್ರಕ್ ನ ಹತ್ಕೊಂತಾ ಇರೋದನ್ನ ಸಿಡ್ನ ನಾಯಿ ಮತ್ತೆ ನೋಡಿ ಓಡಿಸ್ಕೊಂಡ್ ಬಂದು ವುಡಿಯ ಕಾಲಿಗೆ ಬಾಯ್ ಹಾಕ್ದಾಗ ಅವನನ್ನ ಕಾಪಾಡೋಕೆ ನಾಯಿಯ ಮುಖದ ಮೇಲೆ ಜಂಪ್ ಮಾಡ್ತಾನೆ ಬಜ್. ತಕ್ಷಣ ವುಡಿ ಟ್ರಕ್ ಮೇಲೆ ಹತ್ತಿ ಡೋರ್ ಓಪನ್ ಮಾಡಿ ಟಾಯ್ ಬಾಕ್ಸ್ ನ ಓಪನ್ ಮಾಡ್ತಾನೆ. ಎಲ್ಲಾ ಟಾಯ್ಸ್ ಇವನು ಮತ್ತೆ ಬಂದ ಅಂತ ಬೈಕೊಂತಾ ಇದ್ದಾರೆ. ಇವನು ರಿಮೋಟ್ ಕಂಟ್ರೋಲ್ ಕಾರ್ ನ ಹುಡುಕಿ ಅದನ್ನ ಬಜ್ ನ ಹತ್ರ ಕಳಿಸ್ತಾನೆ. ಬಜ್ ನಾಯಿಂದ ತಪ್ಪಿಸ್ಕೊಂಡು ಹೋಗಿ ಒಂದು ಕಾರ್ ನ ಕೆಳಗೆ ಬಚ್ಚಿಡ್ಕೊಂಡಿದ್ದಾನೆ. ಇವನು ತನ್ನ ಹತ್ರ ಬಂದ ಕಾರ್ ಮೇಲೆ ಕುತ್ಕೊಂಡು ಇಲ್ಲಿಂದ ಹೊಡ್ತಾನೆ.
ಇವನನ್ನ ಟ್ರಕ್ನ ಒಳಗೆ ಕರ್ಸ್ಕೊಳೋಕೆ ಕಾರ್ನ ರಿಮೋಟ್ ಕಂಟ್ರೋಲ್ ಇಂದ ಕಂಟ್ರೋಲ್ ಮಾಡ್ಬೇಕಾದ್ರೆ ಬೇರೆ ಟಾಯ್ ಸ್ವಲ್ಪ ಹೊತ್ತು ಸುಮ್ಮನೆ ಇಲ್ದಲೆ ವುಡಿ ಹತ್ರ ಬಂದು ಇವನನ್ನ ಎತ್ತಿ ರೋಡ್ಗೆ ಬಿಸಾಕ್ತಾರೆ. ಈಗ ವುಡಿ ಕೂಡ ಬಜ್ನ ಜೊತೆ ಕಾರ್ ಮೇಲೆ ಕುತ್ಕೊಂಡು ಹೊರಟಾಗ ಟ್ರಕ್ ಅಲ್ಲಿ ಇದ್ದ ಬೈನೋಕ್ಯುಲರ್ಸ್ ಹೇಳುತ್ತೆ ವುಡಿ ಕಾರ್ ಮೇಲೆ ಕುತ್ಕೊಂಡು ಮತ್ತೆ ಬರ್ತಿದ್ದಾನೆ, ಆದ್ರೆ ಬಸ್ ಕೂಡ ಅವನ ಜೊತೆ ಇದ್ದಾನೆ ಅಂತ. ಬೋ ಪೀಪ್ ಮತ್ತೆ ಸ್ಲಿಂಕಿ ಹೇಳ್ತಾರೆ ವುಡಿ ಇಲ್ಲಿವರೆಗೂ ಹೇಳಿದ್ದು ನಿಜ, ಬಸ್ ನಿಜವಾಗ್ಲೂ ಬದುಕಿದ್ದಾನೆ, ನಾವೇ ಅವನ ಮಾತನ್ನ ಕೇಳಲಿಲ್ಲ ಅಂತ. ಟ್ರಕ್ ನ ಹತ್ರ ಆ ಟಾಯ್ ಕಾರ್ ಬರ್ತಿದ್ದಂಗೆ ಟ್ರಕ್ ನ ರ್ಯಾಂಪ್ ಅನ್ನ ಕೆಳಗೆ ಇಳಿಸ್ತಾರೆ. ಆದ್ರೆ ಏನ್ ಮಾಡೋದು, ಟ್ರಕ್ ನ ಸ್ಪೀಡ್ ಜಾಸ್ತಿ ಇದೆ, ಈ ಟಾಯ್ ಕಾರ್ ಅಷ್ಟೊಂದು ಸ್ಪೀಡ್ ಆಗಿ ಹೋಗೋಕಾಗ್ತಿಲ್ಲ. ಸ್ಲಿಂಕಿ ರ್ಯಾಂಪ್ ನ ತುದಿವರೆಗೂ ಬಂದು ಇವರನ್ನ ಎಳ್ಕೊಳ್ಳೋಕೆ ನೋಡುತ್ತೆ. ಇದರ ಸ್ಪ್ರಿಂಗ್ ಪೂರ್ತಿ ಎಕ್ಸ್ಪ್ಯಾಂಡ್ ಆದ್ರೂ ಇವರನ್ನ ಸರಿಯಾಗಿ ಹಿಡ್ಕೊಳ್ಳೋಕೆ ಆಗ್ತಿಲ್ಲ. ಇದೊಂದು ಕಮ್ಮಿ ಇತ್ತು ಅಂತ ಕಾರ್ ಬ್ಯಾಟ್ರಿ ಕೂಡ ಖಾಲಿಯಾಗಿ ರೋಡ್ ಮಧ್ಯದಲ್ಲೇ ನಿಂತ್ಕೊಳ್ಳುತ್ತೆ. ಈಗ ಏನ್ ಮಾಡೋದು ಅಂದಾಗ ಇಬ್ರಿಗೂ ಒಂದು ಐಡಿಯಾ ಬರುತ್ತೆ, ರಾಕೆಟ್ಗೆ ಬೆಂಕಿ ಹಚ್ಚಿ ಕಾರ್ನ ಹಿಡ್ಕೊಂಡ್ರೆ ಸ್ಪೀಡ್ ಆಗಿ ಮುಂದೆ ಹೋಗ್ಬೋದು ಅಂತ. ಸಿಡ್ ವುಡಿಯ ಜೇಬಲ್ಲಿ ಮೊದಲು ಬೆಂಕಿ ಕಡ್ಡಿ ಇಟ್ಟಿರ್ತಾನಲ್ಲ, ಅದನ್ನ ಕಾರ್ ಟೈರ್ಗೆ ಉಜ್ಜಿ ರಾಕೆಟ್ಗೆ ಬೆಂಕಿ ಹಚ್ಚಬೇಕು ಅನ್ನೋಷ್ಟರಲ್ಲಿ ಪಕ್ಕದಲ್ಲಿ ಒಂದು ಕಾರ್ ಸ್ಪೀಡ್ ಆಗಿ ಹೋಗುತ್ತೆ. ಇದರಿಂದ ಬೆಂಕಿ ಕಡ್ಡಿ ಹಾರೋಯ್ತು. ಆದ್ರೆ ಎರಡನೇ ಪ್ಲಾನ್ ಆಲ್ರೆಡಿ ವುಡಿ ಹತ್ರ ಇದೆ, ಅದೇ ಬಜ್ನ ಹೆಲ್ಮೆಟ್. ಹೇಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಂದ ಸೂರ್ಯನ ಬೆಳಕು ಪಾಸ್ ಆಗಿ ಒಂದು ಜಾಗದಲ್ಲಿ ಬಿದ್ರೆ ಬಿಸಿ ಜಾಸ್ತಿಯಾಗಿ ಬೆಂಕಿ ಹತ್ಕೊಳ್ಳುತ್ತೋ ಅದೇ ಸೈನ್ಸ್ ಅನ್ನ ವುಡಿ ಇಲ್ಲಿ ಉಪಯೋಗಿಸ್ತಾನೆ. ಬಜ್ನ ಹೆಲ್ಮೆಟ್ ಇಂದ ಬರ್ತಾ ಇರೋ ಬೆಳಕಿಗೆ ರಾಕೆಟ್ ಇಟ್ಟು ಅದನ್ನ ಹಚ್ಚಿ ಕಾರ್ ಮೇಲೆ ಕುತ್ಕೊಂಡಾಗ ನೆನ್ಪಾಯ್ತು ರಾಕೆಟ್ ನ ಹಚ್ಚಿ ಸ್ಪೀಡ್ ಆಗಿ ಮುಂದೆ ಏನೋ ಹೋಗ್ಬೋದು, ಆದ್ರೆ ಕೊನೆಯಲ್ಲಿ ರಾಕೆಟ್ ಬ್ಲಾಸ್ಟ್ ಕೂಡ ಆಗುತ್ತೆ ಅಂತ. ಈಗ ಸ್ಪೀಡ್ ಆಗಿ ಕಾರ್ ಮುಂದೆ ಹೋಗ್ತಾ ಇದೆ. ಬೇರೆ ದೊಡ್ಡ ಕಾರನ್ನ ಕೂಡ ಓವರ್ಟೇಕ್ ಮಾಡ್ಕೊಂಡು ಇವರು ಟ್ರಕ್ ನ ಒಳಗೆ ಹೋಗ್ಬೇಕು ಅನ್ನುವಾಗ ಹಾಗೆ ರಾಕೆಟ್ ಸ್ಟ್ರೈಟ್ ಆಗಿ ಹೋಗ್ದಲೆ ಟೇಕ್ ಆಫ್ ಆಗಿ ಸೀದಾ ಮೇಲೆ ಹೋಗ್ತಾ ಇದೆ. ಉಡಿ ಕಿರ್ಚ್ಕೊಂತಾ ಇದ್ದಾನೆ, ಇದೇ ಪಾಯಿಂಟ್ ಅಲ್ಲಿ ರಾಕೆಟ್ ಬ್ಲಾಸ್ಟ್ ಆಗೋದು ಅಂತ. ಇದಕ್ಕೆ ಬಸ್ ರಾಕೆಟ್ ಏನೋ ಬ್ಲಾಸ್ಟ್ ಆಗುತ್ತೆ, ನಾವಲ್ಲ ಅಂತ ಹೇಳಿ ತನ್ನ ಸ್ಪೇಸ್ ಸೂಟ್ ಅಲ್ಲಿರೋ ಒಂದು ಬಟನ್ ನ ಪ್ರೆಸ್ ಮಾಡಿ ತನ್ನ ವಿಂಗ್ಸ್ ನ ಓಪನ್ ಮಾಡ್ತಾನೆ. ಇದರಿಂದ ಟೇಪ್ ಕಟ್ ಆಗಿ ಬಸ್ ರಾಕೆಟ್ ಇಂದ ಸೆಪರೇಟ್ ಆಗ್ತಾನೆ. ರಾಕೆಟ್ ಬ್ಲಾಸ್ಟ್ ಆಗುತ್ತೆ. ಇವರಿಬ್ರು ವಿಂಗ್ಸ್ ಇರೋದ್ರಿಂದ ಸ್ಲೋ ಆಗಿ ಕೆಳಗೆ ಬರ್ತಾ ಇದ್ದಾರೆ. ಇದೇನು ನೀನು ಹಾರಾಡ್ತಿದ್ಯಲ್ಲ ಅಂತ ವುಡಿ ಕೇಳಿದಾಗ ಇಲ್ಲ, ಇದನ್ನ ಸ್ಟೈಲ್ ಆಗಿ ಆಯ್ಕೊಳ್ಳೋದು ಅಂತ ಹೇಳ್ತಾರೆ. ಆದ್ರೆ ಸೇಫ್ ಆಗಿ ಲ್ಯಾಂಡ್ ಮಾಡ್ತೀನಿ ಅಂತ ಟ್ರಕ್ ಇಂತ ಮುಂದೆ ಹೋಗಿ ಆಂಡಿಯ ಕಾರ್ನ ಸನ್ ರೂಫ್ ಇಂದ ಅವನ ಪಕ್ಕದಲ್ಲಿರೋ ಬಾಕ್ಸ್ ನ ಒಳಗೆ ಬೀಳ್ತಾರೆ. ಆಂಡಿ ಬಾಕ್ಸ್ ನ ನೋಡಿ ವುಡಿ ಮತ್ತೆ ಬಸ್ ಇಲ್ಲೇ ಇದ್ದಾರೆ, ನಾನು ನೋಡೇ ಇರ್ಲಿಲ್ಲ, ಮೋಸ್ಟ್ಲಿ ಕಾರಲ್ಲೇ 2 ಟಾಯ್ಸ್ ನ ಬಿಟ್ಟು ಮರ್ತೋಗಿದ್ದೆ ಅನ್ಸುತ್ತೆ ಅಂತ ಅನ್ಕೊಂಡು ಈಗ ಹೇಗೋ ತನ್ನ 2 ಫೇವ್ರೆಟ್ ಟಾಯ್ಸ್ ಸಿಕ್ಕುದ್ವಲ್ಲ ಅಂತ ತುಂಬಾನೇ ಖುಷಿ ಆಗಿದ್ದಾನೆ. ಸೊ ಇದೆಲ್ಲ ಆದ್ಮೇಲೆ ಇವರು ಹೊಸ ಮನೆಗೆ ಹೋಗಿ ಸೆಟಲ್ ಆದ್ಮೇಲೆ ಕ್ರಿಸ್ಮಸ್ ನ ದಿನ ಬರುತ್ತೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ ರೀತಿ ಈಗ್ಲೂ ಕೂಡ ಸೋಲ್ಜರ್ಸ್ ನ ಕಳಿಸಿ ಬೇಬಿ ಮಾನಿಟರ್ ಇಂದ ಆಂಡಿಗೆ ಬಂದಿರೋ ಗಿಫ್ಟ್ ಅಲ್ಲಿ ಏನೇನಿದೆ ಅಂತ ವುಡಿ, ಬಸ್ ಮತ್ತೆ ಬೇರೆ ಟಾಯ್ಸ್ ಎಲ್ಲ ಕೇಳಿಸ್ಕೊಂತಾ ಇದ್ದಾರೆ. ಈಗಾಗ್ಲೇ ವುಡಿ ಮತ್ತೆ ಬೋಪಿಪ್ ಟಾಯ್ ಸ್ಟೋರಿ ನಡುವೆ ಲವ್ ಸ್ಟೋರಿ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸೊ ಕ್ರಿಸ್ಮಸ್ ಗಿಫ್ಟ್ ಅಲ್ಲಿ ಮಿಸ್ಟರ್ ಪೊಟ್ಯಾಟೋ ಹೆಡ್ ನ ಆಸೆ ಅಂತೆ ಮಿಸಸ್ ಪೊಟ್ಯಾಟೋ ಹೆಡ್ ಬಿಟ್ರೆ ಬೇರೆ ಯಾವುದು ಟಾಯ್ಸ್ ಸಿಗಲ್ಲ. ವುಡಿ ತಮಾಷೆಗೆ ಬಸ್ಗೆ ಹೇಳ್ತಾನೆ, ನಿನಗಿಂತ ಕೆಟ್ಟದಾಗಿರೋದು ಏನು ಗಿಫ್ಟ್ ಅಲ್ಲಿ ಇರಲ್ಲ ಬಿಡು, ತಲೆ ಕೆಡ್ಸ್ಕೊಂತ್ಯಾ ಅಂತ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಆಂಡಿ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡ್ತಾನೆ. ಅದರಲ್ಲಿ ನಾಯಿ ಮರಿ ಇದೆ. ಸಿಡ್ನ ನಾಯಿಯಿಂದ ಇವರು ತಪ್ಪಿಸ್ಕೊಂಡು ಬಂದ್ರೆ ಈಗ ಇವರ ಮನೆಯಲ್ಲೇ ನಾಯಿ ತಗೊಂಡ್ ಬಂದಿದ್ದಾರೆ. ಅದು ಬೊಗಳುತ್ತಾ ಇರೋ ಶಬ್ದ ಕೇಳಿ ವುಡಿ ಮತ್ತೆ ಬಸ್ ಶಾಕ್ ಆದಾಗ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಟಾಯ್ ಸ್ಟೋರಿ ಮೂವಿಯ ಇನ್ನೂ 3 ಪಾರ್ಟ್ಸ್ ಇದೆ ಸ್ನೇಹಿತರೆ. ಆ ಮೂವೀಸ್ ಅನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಬಸ್ ಲೈಟಿಯರ್ ನ ಸ್ಟೋರಿನ ಸಪರೇಟ್ ಆಗಿ ಹೇಳೋ ಇನ್ನೊಂದು ಮೂವಿ ಕೂಡ ಇದೆ. ಎಲ್ಲಾ ಮೂವೀಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋಗೆ ಆದಷ್ಟು ಜಾಸ್ತಿ ಲೈಕ್ ಮಾಡಿ, ಇದರಿಂದ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ಮೂವಿ ಇಷ್ಟ ಆಗಿದೆ ಅಂತ. ಮತ್ತೆ ಸ್ನೇಹಿತರೆ, ಈ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.